ಕನ್ನಡಿಗರ ಮನಗೆದ್ದ ಪಳಾರ್ ಗಿಲ್ಲಿ ಬದುಕೆ ಚೇಂಜ್ ಆಗುತ್ತೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಮತ್ತೊಂದು ಜಾಕ್ ಪಾಟ್ ಹೊಡಿತಿದೆ. ಕನ್ನಡಿಗರ ಮನಗೆದ್ದಂತಹ ಗಿಲ್ಲಿ ಪಳಾರ್ ಗಿಲ್ಲಿಗೀಗ ಬದುಕೆ ಚೇಂಜ್ ಆಗುವಂತಹ ಸಂದರ್ಭ ಬಂದಿದೆ. ಅವಕಾಶದ ಮೇಲೆ ಅವಕಾಶಗಳು ದೊರಕುತ್ತಿದೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಮತ್ತೊಂದು ಜಾಕ್ ಪಾಟ್ ಸಿಗುತ್ತೆ. ಈಗ ರಾಜ್ಯದ ಹೆಮ್ಮೆಯ ಉದ್ಯಮಕ್ಕೆ ಗಿಲ್ಲಿಯಿಂದ ಪ್ರಚಾರ ಸಿಗತ್ತೆ. ಕನ್ನಡಿಗರ ಬ್ರ್ಯಾಂಡ್ಗೆ ಗಿಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರಾ ನೋಡಬೇಕು. ಗಿಲ್ಲಿ KMF ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಮಾಡೋಣ ಅಂತ ಲೆಕ್ಕಾಚಾರ ನಡೀತಿದೆಯಂತೆ. ಶಿವರಾಜ್ ಕುಮಾರ್ ಮಾಡಿದ್ರಲ್ಲ ಆ ರೀತಿ ಮಾಡೋದು. ನಂದಿನಿ ಹಾಲು ತುಪ್ಪದ ಬಗ್ಗೆ ಪ್ರಚಾರ ಮಾಡೋದು ಅಷ್ಟೇ. KMF ನವರು ದುಡ್ಡು ಕೊಡ್ತಾರಪ್ಪ, ಡೋಂಟ್ ವರಿ ಅಂತಿದ್ದಾರೆ ಗಿಲ್ಲಿಗೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಮಳವಳ್ಳಿ ಶಿವಣ್ಣ ಭರವಸೆ ನೀಡಿದ್ದಾರೆ. ಬ್ರ್ಯಾಂಡ್ ಅಂಬಾಸಿಡರ್ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೇನೆ ಆ ವಿಚಾರವಾಗಿ ಅಂತ ತಿಳಿಸಿದ್ದಾರೆ. ಎಲ್ಲ ಕಡೆ ನಿಂದೆ ಹವಾ ಇದೆ, ಒಳ್ಳೇದಾಗ್ಲಿ. ಬಿಗ್ ಬಾಸ್ ಗಿಲ್ಲಿ ನಟನಿಗೆ ಸನ್ಮಾನಿಸಿದ್ರು ಮಳವಳ್ಳಿ ಶಿವಣ್ಣ. ಗಿಲ್ಲಿ ಬಿಗ್ ಬಾಸ್ ನಲ್ಲಿ ಗೆಲ್ತಿದ್ದಂತೆ ಸಾಕಷ್ಟು ಅವಕಾಶಗಳ ಮೇಲೆ ಅವಕಾಶವನ್ನ ಪಡೀತಿದ್ದಾರೆ. ಎಲ್ಲಾ ಸ್ಟಾರ್ಸ್ಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ತಮ್ಮದೇ ಆದ ರೀತಿಯಲ್ಲಿ ಗಿಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತಿದ್ದಾರೆ, ಬಹುಮಾನಗಳನ್ನು ಕೊಡ್ತಿದ್ದಾರೆ. ಅದೇ ರೀತಿ ಇದೀಗ ಒಂದೊಂದು ಒಳ್ಳೆಯ ಅವಕಾಶ. ಶಿವಣ್ಣ ಹೇಗೆ KMF ರೀತಿಯೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರಲ್ಲ, ಅದೇ ರೀತಿ KMF ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಮಾಡೋಣ ಅಂತ ಈಗ ಮಳವಳ್ಳಿ ಶಿವಣ್ಣ ಭರವಸೆಯನ್ನು ನೀಡಿರುವಂಥದ್ದು ಗಿಲ್ಲಿಗೆ. ರಾಜ್ಯದ ಹೆಮ್ಮೆಯ ಉದ್ಯಮಕ್ಕೆ ಗಿಲ್ಲಿ ಪ್ರಚಾರ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. KMF ಜಾಹೀರಾತುಗಳಿಗೆ ಪಳಾರ್ ಗಿಲ್ಲಿ ಪ್ರಚಾರ ಮಾಡಬೇಕು ಅನ್ನೋವಂಥದ್ದು ಮಳವಳ್ಳಿ ಶಿವಣ್ಣ ಇದೀಗ ಭರವಸೆಯನ್ನು ನೀಡಿರುವಂಥದ್ದು. ಸಿಎಂ ಜೊತೆ ಮಾತನಾಡ್ತೇನೆ, ಎಲ್ಲ ಕಡೆ ನಿಂದೆ ಹವಾ ಇದೆ, ಒಳ್ಳೇದಾಗ್ಲಿ, ಒಳ್ಳೆಯ ಅವಕಾಶವನ್ನ ಬಳಸ್ಕೋ ಅಂತ ಹೇಳಿ ಇದೀಗ ಮಳವಳ್ಳಿ ಶಿವಣ್ಣ ಬಿಗ್ ಬಾಸ್ ಗಿಲ್ಲಿ ನಟನಿಗೆ ಸನ್ಮಾನಿಸಿದಂಥದ್ದು. ಜೊತೆಗೆ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ KMFಗೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಮಾಡೋಣ ನಿನ್ನ, ನಾನ್ ಸಿಎಂ ಜೊತೆ ಮಾತಾಡ್ತೇನೆ ಅಂತ ಈಗ ಮಳವಳ್ಳಿ ಶಿವಣ್ಣ ಭರವಸೆಯನ್ನು ನೀಡಿದ್ದಾರಂತೆ. ಕನ್ನಡಿಗರ ಮನಗೆದ್ರು ಪಳಾರ್ ಗಿಲ್ಲಿ. ಅವರ ಅಭಿನಯದ ಮೂಲಕ ಇರ್ಬೋದು, ಜೊತೆಗೆ ಕಾಮಿಡಿ ಕಿಂಗ್ ಅಂತಾನೆ ಈಗ ಪ್ರಖ್ಯಾತರಾದ್ರು. ಬಿಗ್ ಬಾಸ್ ನಲ್ಲಿ ಇದ್ದಾಗಲೇ ಒಂದು ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ಕೂಡ ಅವರಿಗೆ ಪ್ಲಸ್ ಪಾಯಿಂಟೇ ಆಯಿತು. ಹಾಗಾಗಿ ಸ್ಟಾರ್ಗಳಿರ್ಬೋದು, ಜೊತೆಗೆ ರಾಜಕಾರಣಿಗಳು ಸಾಕಷ್ಟು ಭರವಸೆಗಳನ್ನು ನೀಡ್ತಿದ್ದಾರೆ, ಅವಕಾಶಗಳನ್ನು ನೀಡ್ತಿದ್ದಾರೆ. ಒಂದು ಕಡೆ ದೊಡ್ಡ ಮೊತ್ತದ ಬಹುಮಾನ ಬಂದ್ರೆ, ಮತ್ತೊಂದು ಕಡೆ ಒಳ್ಳೊಳ್ಳೆ ಅವಕಾಶಗಳು ಅವರನ್ನ ಅರಸಿ ಬರ್ತಿದೆ. ರಾಜ್ಯದ ಹೆಮ್ಮೆಯ ಉದ್ಯಮ KMF, ಕರ್ನಾಟಕದ KMFಗೆ ಇದೀಗ ಗಿಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರಾ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ. ಕರ್ನಾಟಕದಲ್ಲಿ ಗಿಲ್ಲಿಯ ಹವಾ ಜೋರಾಗೇ ಇದೆ. ಹಿಂದೆಂದೂ ನೋಡಿರದಷ್ಟು ಬಿಗ್ ಬಾಸ್ನಲ್ಲಿ ಪ್ರಖ್ಯಾತಿಯನ್ನು, ಓಟ್ಗಳನ್ನು ಗಿಲ್ಲಿ ಪಡೆದುಕೊಂಡು ಎಲ್ಲರ ಮನ ಗೆದ್ದಿದ್ದಾರೆ. ಸೊ KMFಗೂ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ ಅನ್ನುವಂಥ ಭರವಸೆಯನ್ನ ಇದೀಗ ಮಳವಳ್ಳಿ ಶಿವಣ್ಣ ಅವರಿಗೆ ನೀಡಿದ್ದಾರೆ. ಎಲ್ಲ ಕಡೆ ಬರೀ ರಾಜಧಾನಿಯಲ್ಲಿ ಬರೀ ಇವ್ರದ್ದೇ ಎಲ್ಲ ನಾವು ಅಂಗಡಿಗಳ ಇದೆ ಮಾತಾಡ್ತಿರೋದು. ಒಂದ್ಸಲ ಕರ್ಕೊಂಡು ಬರ್ತೀನಿ, ಎಲ್ಲ 4-5 ಸಾಕ್ತಿದೆ. ಒಂದ್ಸಲ ಆಮೇಲೆ ಇದನ್ನು ಮಾಡೋಣ, KMF ಅಂಬಾಸಿಡರ್ ಶಿವರಾಜ್ ಕುಮಾರ್ ಮಾಡಿಸಿದ್ರಲ್ಲ, ದುಡ್ಡು ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್. ಬರೀ ನಂದಿನಿ ತುಪ್ಪ, ನಂದಿನಿ ಅಂತ ಅಡ್ವೈಸ್ ಮಾಡ್ತಾರೆ ಅಷ್ಟೇ. ಅಲ್ಲ ಬೇರೆ ಬೇರೆ ರಾಜಧಾನಿ ಎಲ್ಲ ಕಡೆ ಬರೀ ರಾಜಧಾನಿಯಲ್ಲಿ ಬರೀ ಇವ್ರದ್ದೇ ಎಲ್ಲ ನಾವು ಅಂಗಡಿಗಳ ಇದೆ ಮಾತಾಡ್ತಿರೋದು. ಒಂದ್ಸಲ ಕರ್ಕೊಂಡು ಬರ್ತೀನಿ, ಎಲ್ಲ 4-5 ಸಾಕ್ತಿದೆ. ಒಂದ್ಸಲ ಆಮೇಲೆ ಇದನ್ನು ಮಾಡೋಣ, KMF ಅಂಬಾಸಿಡರ್ ಶಿವರಾಜ್ ಕುಮಾರ್ ಮಾಡಿಸಿದ್ರಲ್ಲ, ದುಡ್ಡು ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್. ಬರೀ ನಂದಿನಿ ತುಪ್ಪ, ನಂದಿನಿ ಅಂತ ಅಡ್ವೈಸ್ ಮಾಡ್ತಾರೆ ಅಷ್ಟೇ. ಅಲ್ಲ ಬೇರೆ ಬೇರೆ ರಾಜಧಾನಿ ಎಲ್ಲ ಕಡೆ ಬರೀ ರಾಜಧಾನಿಯಲ್ಲಿ ಬರೀ ಇವ್ರದ್ದೇ ಎಲ್ಲ ನಾವು ಅಂಗಡಿಗಳ ಇದೆ ಮಾತಾಡ್ತಿರೋದು. ಒಂದ್ಸಲ ಕರ್ಕೊಂಡು ಬರ್ತೀನಿ, ಎಲ್ಲ 4-5 ಸಾಕ್ತಿದೆ. ಒಂದ್ಸಲ ಆಮೇಲೆ ಇದನ್ನು ಮಾಡೋಣ, KMF ಅಂಬಾಸಿಡರ್ ಶಿವರಾಜ್ ಕುಮಾರ್ ಮಾಡಿಸಿದ್ರಲ್ಲ, ದುಡ್ಡು ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್. ಬರೀ
ಶಿವರಾಜ್ ಕುಮಾರ್ ಹೇಗೆ KMFಗೆ ಮಾಡಿದ್ರಲ್ಲ ಅದೇ ರೀತಿ ಮಾಡಿಕೊಡಿ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ CM ಜೊತೆ ನಾನು ಮಾತಾಡ್ತೇನೆ, ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ಇದೀಗ ಮಳವಳ್ಳಿ ಶಿವಣ್ಣ ಭರವಸೆಯನ್ನ ನೀಡಿದ್ದಾರೆ. KMF ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಮಾಡೋಣ, ಶಿವರಾಜ್ ಕುಮಾರ್ ಮಾಡಿದ್ರಲ್ಲ ಆ ರೀತಿ ಮಾಡೋದು, ನಂದಿನಿ ಹಾಲು ತುಪ್ಪದ ಬಗ್ಗೆ ಪ್ರಚಾರ ಮಾಡೋದಷ್ಟೇ, KMFನವರು ದುಡ್ಡು ಕೊಡ್ತಾರಪ್ಪ, ಡೋಂಟ್ ವರಿ ಅಂತ ಕೂಡ ಹೇಳಿದ್ದಾರೆ. CM ಜೊತೆ ನಾನು ಮಾತನಾಡ್ತೇನೆ, ಎಲ್ಲ ಕಡೆ ನಿಂದೆ ಹವಾ ಇದೆ, ನಿಂಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿದ್ದಾರೆ ಮಳವಳ್ಳಿ ಶಿವಣ್ಣ.